ಅದೆಂತಕ್ಕೆ ಸಿಗಿತೈತ್ರಿ? ಅದು ಬೇರೆ ಗಡ್ಡಿಗೆ ಏನು ಹೆಂಡತಿಗೆ ದಬ್ಬೆ ಸಿಕ್ಕೊಡವಡ ಅದು ಕೊಟ್ಟಲ್ಲಿ ಬೇಕಡ ಎಲ್ಲ ಹಿಂಗೆ ಮಾಡಿ ಸಿಗುದು ಚಂದ ಮಾಡಿ ಕಟ್ಟಿ ಎಲ್ಲ ಮಾಡವಲ್ಲ. ಬೇರೆ ಪಸುವಂತ ಮಾಡಲ್ಲ ಅದಾವತ್ತೆ ಒಂದು ಯಾರಿಗೂ ಎಲ್ಲ ಮಾಡ್ತಾ ಇಲ್ಲ ಯಾರಿಗೂ ಎಲ್ಲ ಮಾಡ್ತಾ ಇಲ್ಲ ಬಿಡಿ. ಅದು ಎಂತಕ್ಕೆ ಮಾಡೋದು ಕೇಳಿದ್ರೆ ಬೇರೆ ಗಿಡ ಎಂತಕ್ಕೆ ಮಾಡವು ಅದು ಗೊತ್ತಿದ್ದ ಇಲ್ಲ. ಆ ಟೈಮಲ್ಲಿ ಹೂ ಇರ್ತಿಲ್ಲ, ಚೌತಿ ಹಬ್ಬ ಎಲ್ಲ ಹಬ್ಬ ಶ್ರಾವಣ ಮಾಸದಲ್ಲಿ ಎಲ್ಲ ಬತ್ತು. ಅದಕ್ಕಾಗಿ ಬೇರೆ ಹೂ ಮಾಡಿದ್ರೆ ಆ ಟೈಮಿಗೆ ಹೂ ಸಿಕ್ತು ಹೇಳಿ ಹಳ್ಳಿ ಮೇಲೆ ಮಾಡ್ತಾ ಆವಾಗ ದಾಸಾಳ ಹೂ ಯಾವ ಹೂವು ಇರ್ತಿಲ್ಲ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಹೂ ಬೇಕಲ್ಲಿ ವಿಶೇಷನೂ ಶ್ರಾವಣ ಮಾಸದಲ್ಲಿ ಹೂ ಬೇಕ್ರಿ ಜಾಸ್ತಿ ಆಗ್ತದ. ಹಂಗಾಗಿ ಜಾಸ್ತಿ ಮಾಡವು. ಅವಾಗ ಹೂ ಜಾಸ್ತಿ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ. ಗಬ್ಬ ಸಾಕ ಇನ್ನೊಂದು ಸಿಗ್ಯಾವ ಸಾಕು. ಇನ್ನೊಂದು ಸಿಗಲ್ ಬತ್ತ ನೋಡಿ, ಬತ್ತ ನೋಡಿ ಕೈ ತಾಕ್ಸ್ಕಿರಡಿ ಗೊತ್ತಾತ ಇಲ್ಲಯಾ? ಹಾಂ ಗೊತ್ತಾಯ್ತು ನೋಡಿ ಸಣ್ಣ ಇಲ್ಲ ಸಪೂರ್ ಅದ್ರ ತೊಂದರೆ ಇಲ್ಲ. ಅಲ್ಲಿ ಸೊಕ್ಕಾಗಿ ಇದು ಮಾಡೋದಿಲ್ಲ ಇಡಿ ಹಿಂಗೆ ಸಾಕನ ಸುಮಾರು. ಹಾಂ ಸುಮಾರು ಸಿಗಿದ್ರಲ್ರಿ. ಒಂದೆರಡು ಬೇಕಾ? ಸಾಕು ಸಾಕು ಕಡಿ ಬೇಕಾರೆ ನೋಡಿ. ಹಂಗೆ ಸಿಗುದು ಸಾಕು ಕಡಿಮೆ ನೋಡು. ಮಧ್ಯದಲ್ಲಿ ಕಿಣಿ ಗಂಟೆ ಬಾರಿಸಿತ್ತು ಬರ್ತಾ ಇದ್ದ ನೋಡು. ಮೇರ್ ಬಿಟ್ಟಿಟ್ಟಿದ್ವಿ ಕತ್ತುಗಳ್ಳಿ 3 ತಿಂಗಳು ಆಗ್ತವಲ್ಲ. ಅದು ವಾಕಿಂಗ್ ಮಾಡ್ತಾ ಇತ್ತು. ವಾಕಿಂಗ್ ಮಾಡೋದು ಇದು ಮಾಡ್ಕೊತಿತ್ತು. ಒಂದು ಸರಿಯಾದ ಕೆಲಸ ಇಲ್ಲ ಅದ್ರ. ಈಗ ಹುಟ್ಟವ ಹಿಂಗೆ ತಗೊಳವ ತಗೊಂಡು ಹೋಗಿ ಅದೇ ಮಾಡಿಸಿತ್ತು. ಅದನ್ನು ನಾವು ಮಾಡಿ ಡೌಲಿ ಸಿಕ್ತೂರ ಇದೆ ಹಿಂಗೆ ಗಟ್ಟಿ ಹಿಂಗೆ ಹುಕ್ಕಳ ನಿಲ್ತಿಲ್ಲ ನೋಡು. ಸೈಡಿಗೆ ಮಾಡಿ ಹೋಗಿದ್ದೀರ ಸ್ವಲ್ಪ ನೆಟ್ಟಿಗೆ ಆವತ್ತು ಕಂಬ ಇರಲಿ ತೊಂದರೆ ಇಲ್ಲ. ಇಷ್ಟು ನೆಟ್ಟಿಗೆ ಹಪ್ಪಲಾಗ ಎಲ್ಲಿ ಹೋಗ್ತೀಯ? ಬಾರ ಏಯ್ ಬಾ ಬಾ. ಅಲ್ಲಿವರೆಗೆ ತಡೆಯದ್ರು ಹೊಡೆದಕ್ಕೆ ಬರಲ್ಲ ಬೇಡ ಗೊತ್ತು ಸರಿ. ಅಲ್ಲೆಲ್ಲ ಹೊಂಟಿಯಾ? ಬಾ ನೋಡುವ ಕರವ ಬಿಟ್ಟು ಮೇಸಲು ಕೊಡಿಸಿದ್ರೆ ಹೋಗಿ ಹಿಂಗೆ ಇದೀಗ ನೆಟ್ಟಿಗೆ ಆಗೋದು. ನೀವು ಇದಕ್ಕಾಗಿ ಗುಟ್ಟ ಹೋಗಿಬೇಕಾದ್ರೆ ಸರಿ ಮಾಡಿ ಹೋಗ್ಕೊಳ್ಳಿ ಅಷ್ಟೇ. ರಾಮ ಸರಿ ಹೋಗಿದ್ಮೇಲೆ ಇದಿಷ್ಟು ನೆಟ್ಟಿಗೆ ಹಪ್ಪಲಾಗ ಇಷ್ಟು ನೆಟ್ಟಿಗೆ ಹಾಕೊಡೆ ಅದು ಕಟ್ಟಲ್ಲಿ ಬರ್ತೀನಿ. ಸ್ವಲ್ಪ ಕ್ರಾಸ್ ಮಾಡಿ ಈ ಬೈಯಿಂದ ಹೋಗಿರಿ ಗುಟ್ಟ ಅಷ್ಟೇ. ಈ ಬೈಯಿಂದ ಹೋಗ್ತಾರ ತಪ್ಪ. ಅದೆಲ್ಲೋ ತುಕರ ಎಲ್ಲ ಹೋಗ್ತಿಲ್ಲ ತಡಿ. ಆ ಬಳ್ಳಿ ಎಲ್ಲ ತಗವ ತೋರಿಸ್ತೀನಿ. ಬಾರೇ ನೋಡು ಇಲ್ಲಿ ಹಿಂಗೆ ಮಾಡಿ ಹಿಂಗೆ ಕಟ್ಗೆಳ ಇದನ್ನ ಹಿಂಗೆ ಕಟ್ಕೊಂಡು ಇಷ್ಟ ಕಟ್ರೆ ಸಾಕಾಗ್ತದೆ. ಗುಟ್ಟು ಗಟ್ಟಿ ಹಾಂ ಗುಟ್ಟು ಗಟ್ಟಿ ಆಜು. ಅದು ಗುಟ್ಟು ಗಟ್ಟಿ ಹಾಕ್ಲಿ ಅಂದರೆ ಕೆಳಗೆ ಕಣ ಇಟ್ಟದಕ್ಕೆ ಅದು ಚಾಲಿ ಕಣ. ಇದರಲ್ಲಿ ಹಂಗೆ ಕಳೆ ಹಾಕ್ತೀರಿ ಇಲ್ಲೇ ಹಾಕ್ತೀವಿ. ಇದು ಹೋಳಿ ಹೊಯ್ದಿದ್ದು ಹೋಳಿ ಏನಿದ್ದ ನೆಲ ತಕ್ಕ ಏನು ಹಾಕುವಂಥದ್ದು ಅಲ್ಲಿವರೆಗೆ ಗುಟ್ಟ ಹೋಗಿತ್ತು. ಅದು ಕಡೆಗೆ ಶೇಷ ಕಟ್ಟಲ್ಲ ಅಲ್ಲ. ಕಡೆಗೆ ಅಂತ ಮಾಡ್ತೀರಿ? ಡೇರೆಗಡ್ಡೆ ಡೇರೆಗಡ್ಡೆ ತೆಗೆದು ಅದ್ರ ಮುಗಿದ ಕೊಳೆ ಅವಧಿಯ ಅದ್ರ ಮಾಲಲ್ಲಿ ಹಾಕಿರ್ತೀಯ. ಅವು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಹಂಗವು ಅದೇ ರೀತಿ ಮಾಡ್ಕೊತ ಹೋಗವು. ಪ್ರತಿ ವರ್ಷ ಇಲ್ಲೇ ಇಟ್ಕೊತಿದ್ರೆ ಯಾಕೆ ಚಾಲಿ ಒಣಸಲು ಜಾಗ ಬೇಕು. ಹಿಂಗೆ ಚಾಲಿ ಒಣಸಲು ಹೇಳಿ ಇದು ಒಣಸ್ತೀಯ. ಆವಾಗ ದೀಪಾವಳಿ ಮರಿಸೋದು ಕಿತ್ತುಬಿಟ್ರೆ ಆಯ್ತು. ಅಲ್ಲಿವರೆಗೆ ಇದೊಂದು ವ್ಯವಸ್ಥೆಯನ್ನು ಮಾಡ್ಕೊಂಬುದು. ಹೆಂಗಸರಿಗೊಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ, ಗಂಡಸರಿ ಹೂವಿಗೂ ಬೇಕಲ್ಲ. ಎರಡೂ ಆಗ್ತದೆ. ಬರೀ ಹೆಂಗಸರಿ ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ, ಗಂಡಸರಿ ಹೂವಿಗೂ ಬೇಕಾಗ್ತದೆ. ಶ್ರಾವಣ ಮಾಸದಲ್ಲಿ ಇದು ನೋಡೋದು ಹಿಂಗೆಲ್ಲ ಮಾಡಿ ಹಿಂಗೆ ಕಟ್ಟಿಗೆ ಎಂಟರ್ಟೈನ್ಮೆಂಟ್ ಹೋಗುತ್ತೆ. ಹೆಂಗಸರು ಮಾಡಿ ಇಡ್ತವಲ್ಲ, ಗಂಡಸರು ಕೊಯ್ಕೆ ನಡೀತಾವ. ಅದೆಲ್ಲ ಬಂತು ಮತ್ತೆ ಗೊತ್ತು. ಅದು ಮಿನ್ಕೋತಿರ್ಲಿ ಅದು.
ಅದು ಕೆಲಸ ಮೇ ಅದು ನೋಡಿ. ಈಗ ಇದೆಲ್ಲ ಉಳಿನೂ ಬರ್ಕೇಳವ್ ತಡಿ. ಇದೊಂದು ಇನ್ನೊಂದು 2 ಗುಟ್ಟ ತೋರ್ಸ್ಲಾ ಕಟ್ತೆ ಹೆಂಗೆ ಹಾಂ ಕಟ್ತಿ ಕಡೆ ಬನ್ನಿ. ಇದು ಹಿಂಗೆ ಮಾಡಿ ಉಳಿನೂ ಬರಗವು ಕಳೆ ಗಿಡ ಹತ್ತಲು ಕೊಡೋವಾಗ ಹೋಳಿ ಅಂತಕ್ಕೆ ಬರ್ಗ ಹುಳಿ ಉಳಿಯ ಇದು ನೀರು ನಿಂತು ಬಿಡ್ತು. ಮಳೆ ಹೋಯ್ದುಕೊಳ್ಳೆ ನೀರು ನಿತ್ರೆ ನೀರು ನಿಂತರೆ ಗೆಡ್ಡ ಕೊಳತು ಹೋಗ್ತು. ಇದು ನೋಡು, ಇದು ಕೆಸ, ಇದೇ ಕರಿ ಕೆಸ ನೋಡು. ಇದು ತೆಂಗಳಲ್ಲೆಲ್ಲ ಪುಕ್ಕಟೆ ಇದು ಪುಟ್ಟುತ್ತಾ ಇರ್ತೀವಿ. ಸೈಡಿಗೆ ಒಗೆದು ಬಿಟ್ಟು ಅದರಲ್ಲೇ ಚಿಗುರಿ ಕೆತ್ತು ಹಿಂಗೆ. ಇಲ್ಲೆಲ್ಲ ಬರ್ಗೆ ಆಜುದಾ ಹೋಳಿ ಇದೆಲ್ಲ ಬಾರ್ಗೆ ಆಗಿದೆ. ಇದನ್ನೆಲ್ಲ ಹಿಂಗೆ ಕರೆಕ್ಟ್ ಮಾಡಿ ಬಾರಿಗೆ ಸೈಡಿಗೆ ಹಿಂಗೆ ಮುಚ್ಚಿಬಿಟ್ಬಿಟ್ರೆ ನೀರು ನಿಂತಿಲ್ಲ. ನೀರು ನಿಂತ್ಕೊಳಗೆ ಅಡ್ಡು ಕೊಳೆಯೋದು. ನೀರು ನಿಂತ್ಕೊಳಗೆ ಅಡ್ಡು ಕೊಳೆಯಿತ್ತು ಅಲ್ದ. ಹಿಂಗೆ ಮಾಡ್ಕೊಂಡ್ರೆ ಚಲೋ ಆಗ್ತು. 3 ಗುಟ್ಟ ಗಟ್ಟಿ ಹೋಗಿದ್ರತ್ತು, ಉಳಿದಿದ್ದೆಲ್ಲ ಸೊಕ್ಕಾಗಿಟ್ರತ್ತು ಅಲ್ದ. ಇದನ್ನ 3 ಗುಟ್ಟವ ಕರೆಕ್ಟ್ ಮಾಡಿ ಹುಕ್ಕೊಂಡ್ರೆ ಡಬ್ಬೆ ಕಟ್ಟಿ 3 ಕವೆ ಗುಟ್ಟ ಹುಕ್ಕೊಂಡ್ರೆ ಮಾಡ್ಕೊಂಡ್ಬಿಟ್ರೆ ಇದು ಇದಕ್ಕೊಂದು ಕಟ್ಟಿ ಆಗಿಲ್ಲ. ಇದು ಟಿಕ್ ನಡೆದಿದ ಸಾಡಿ ಇದು ಕಟ್ಟಿಗೆ ಮತ್ತೆ ಇದಕ್ಕೊಂದು ಕಟ್ಟೋದಿದೆ. ನೀವು ಸುಮಾರು ಗುಟ್ಟ ಅಲ್ಲಿ ಮಾಡಿ ಇಟ್ಟಿದ್ದು ತಗೊಂಡು ಕಳವು ಅದಾ ಹಿಂಗೆ ಕಟ್ಟಿಟ್ಕೊಂಡ್ಬಿಟ್ರೆ ಭಾರಿ ಅನುಕೂಲ ಆಗ್ತದೆ. 2-4 ಡಬ್ಬಿ ಮುಗಿದು ಹೋಗ್ತು. ಪ್ರತಿ ವರ್ಷ ಒಂದು 3 ಗುಟ್ಟ ಒಂದೊಂದು ಉಳಿ ಹೋಗ್ಕೊಳ್ಳವು ಹಿಂಗೆ. ಮಧ್ಯದಲ್ಲಿ ಸಾವತೆನೂ ಹಾಕಿದ್ದಿ. ಸಾವತೆ ಹೆಂಗೆ ಹಾಕ್ತು ನೋಡು. ಇದೇ ಬೆಂಡೆ ಹಾಕಿಟ್ಟಿದ್ಯಾ ಅಂದ್ರೆ ಆ ಎಲ್ಲ ಬೆಳೆನೂ ಅದರಲ್ಲೇ ಬೆಳೆಯೋಳು ಹೆಂಗಳಿದ್ದು ಪುಕ್ಕಟ್ಟೆ ಬೆಳೆ ಆಗ ಮಿಶ್ರ ಬೆಳೆ ಬೇಸಾಯ ಮಾಡೋದು. ಗೆಣಸಿನ ಬಳ್ಳಿದ್ದು, ಕೆಸವು ಇದ್ದು, ಗೊಂಡೇರು ಗಿಡವೂ ಇದ್ದು. ಇದು ಗೊಂಡೇರು ಗಿಡ ನೋಡು. ಇದು ಇದ್ರ ಗೊಂಡೇರು ಅತ್ತ ಎಂಥದ್ದು ಡಬಲು ಅಂದರೆ ಹೈಬ್ರಿಡ್. ಅದನ್ನ ಬೀಜ ಹಾಕ್ರೆ ಬೊತ್ತೆ ಇಲ್ಲ. ಹಂಗೆ ಹೆಣ ಸೀದಿ ಕಟ್ಟು ಮಣ್ಣು ಹಾಂ ಅದು ಮನೆ ಹೋಗ್ತಾ ಬೈಕ್ ಶಬ್ದ ಅದು ಕೂಡ ಅಲ್ಲಿ ಎಲ್ಲೂ ಇರ್ತಿಲ್ಲ. ಅದಕ್ಕೆ ಬೈಕ್ ಸೌಂಡ್ ಹಾಕಲಿಲ್ಲ. ಅದಕ್ಕೆ ಮನೆ ಹೋಗೋ ಕಾಣಿಸ್ತು. ಅದ ನೋಡಿ ಮ್ಯಾಚಿಗೆ ಬಿಡೋಲ್ಲ ಕಿತ್ತಿದ್ದೇವೆ. ಇದು ಎಂಥದ್ದು ಕಬ್ಬು ಇದು ಇದು ಡಬಲ್ ಬೀನ್ಸು, ಹೊಂಗಿ ಕಸೆ ಎಲ್ಲ ಇದ್ದು ಹಿಂದಿನ ಇದ್ರಲ್ಲಿ ಹೇಳಿದ್ದೀರ. ಅದೇ ಈಗ ನೋಡು ಇವೆಲ್ಲ ಹಬ್ಬಕ್ಕೆ ಇದ್ದ ನೋಡು. ಇದು ವಾಟೆ ಸರ್ಡು ಅತ್ತ ಇದಕ್ಕೆ. ಇದು ಹೊಳೆ ಹಂಚಿಗೆ ಬೆಳಕತ್ತಿರ್ತು ಪುಕ್ಕಟೆಯ. ಇದ್ರ ತಂದು ಕಡಿದು ನಮ್ಮಲ್ಲಿ ಮಾಡೋ ಪದ್ಧತಿ ಇದೆಲ್ಲ. ಇದಕ್ಕೆ ಹಬ್ಬ ಬಳ್ಳಿಗೆ ಇದ್ರ ಕೊಟ್ಟುಬಿಟ್ರೆ ಇದು ಹಿಂಗೆ ಮಾಡಿ ಎಲ್ಲ ಕಟ್ಟಿ ಹಿಂದಿನ ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ಟಿಟ್ಟಿದ್ದೆ ನೋಡು. ಇದನ್ನೆಲ್ಲ ಹಬ್ಬಕ್ಕೆ ಇರ್ತಿದ್ವಿ. ಇದು ಸಾವತೆನೂ ಹಂಗೆ ಮಾಡಿದ್ದೆ ನೋಡು. ಈ ಸಾವತೆ ಇದರಲ್ಲಿ ಹೆಚ್ಚಾಯ್ತು. ಇದನ್ನ ಒಂದು ಕೆಲಸ ಮಾಡೋವು ಮಧ್ಯೆ ಒಂದೊಂದು 2-3 ಕಟ್ಟು ಮಾಡಿಬಿಡೋವು. ಕಟ್ಟು ಮಾಡೋ ತೆಗೆದು ಹಾಕ್ಬಿಡೋ. ನಮಗೆ ಬೇಡ ಅಷ್ಟಲ್ಲವ. ಕಡೆ ಇದೆಲ್ಲ ಕಳೆನೂ ಕಟ್ಕೊಟ್ಟು ಹಾಕ್ತಿದ್ವಿ. ಗಿರಾಳ ಸಿಕ್ಕಾಬಿಟ್ಟೆ ಹೋಗ್ತಿದ್ವಿ. ಇದೆಲ್ಲ ಒಂದು ಸರಿ ಹಿಂಗೆ ಕೈ ಹಾಕು ತೆಗೆದು ಕ್ಲೀನ್ ಮಾಡಿ ಹುಳನೂ ಹೊಡಿತೀವಿ. ಇದು ಕಳೆ ಹಾಕ್ಕೊಳ್ಳೋ ಹುಳ ಹೊಡೆಯೋದು ಜಾಸ್ತಿ ಗೊತ್ತಾ. ಇದೆಲ್ಲ ಹಿಂಗೆ ಮಾಡೋ ಇದು ತೆಗೆದು ಹಾಕಿ ಇದು ಮಾಡಿಡ್ತೀಯ. ಮಾಡ್ತೀವಿ ಕಡೆ. ಈ ಸೌತೆ ಎಲ್ಲ ಬೇಕಾದಷ್ಟು ಒಂದು 2 ಬುಡ ಇಡು. ಹಾಕಿದೆಲ್ಲ ಕಟ್ ಮಾಡಾಕು. ಬೇಕಾದ್ರೆ ಕಿತ್ಕೊಂಬ ಯಾರು ನೆಡೋದಿದ್ರು ಕೊಡು. ಇದು ನೋಡು ಹಾವಿನ ಪರೆ ಹೆಂಗೆ ಮಾಡಿಟ್ಟಿದ್ವಿ ನೋಡಿದ್ದೆ ತೋರ್ಸ್ಲಾ ನೋಡು. ಹಾವು ಪರೆ ಬಿಟ್ಟಿದ್ವಿ ನೋಡು. ನೋಡು ಹೌದಾ. ಇದು ನೋಡು. ಇದು ತಲೆ ಕಣ್ಣು ಎಲ್ಲ ಇದು ನೋಡು. ಹತ್ತಿರಕ್ಕೆ ತೋರಿಸ್ತಿದೆ. ಇಲ್ಲಿ ನೋಡು ತಲೆ ಕಣ್ಣು ಎಲ್ಲ ಇದು ನೋಡಿ. ಇದು ಕಣ್ಣು. ಇದು ಕ್ಯಾರೆ ಹಾವು ಪರೆ ಬಿಟ್ಟು ಇಡ್ತಾ ಇಲ್ಲಿ ನೋಡಿದ್ಯಾ. ಇದು ಒಂದು ಸಿಕ್ಕಂಗೆ ಆಗ್ತದ ಈ ವಿಡಿಯೋದಲ್ಲಿ. ಇದೆಲ್ಲ ಕ್ಲೀನ್ ಮಾಡಿ ಮಾಡು. ಕಳೆ ಸುಮಾರಾಗಿ ಎಲ್ಲ ತೆಗಿಯವು. ನಾನು ತೋಟಕ್ಕೆ ಹೋಗ್ಬರೋವು ಸ್ವಲ್ಪ ಎಲ್ಲ ಕೆಲಸ ಇದ್ದು. ಇದು ಬಂದವು ಮಧ್ಯ ಮೇಲೆ ಇದಿಷ್ಟು ಎಲ್ಲ ಮಾಡಿಕೊಡ್ತೀವಿ. ಈ ಕೆಲಸ ಇವತ್ತು ಮಾಡ್ತೀವ್ರು ಹೊಳವಾದಾಗ. ಹಾಗೆ ಮಾಡ್ತೀವಿ. ಅದೇ ಮಳೆ ಜೋರು ಆವತ್ತು ಮಧ್ಯ ಮೇಲೆ ಅಂದರೆ ಗೊತ್ತಿಲ್ಲ. ಹಂಗಾಗಿ ಇದು ನೋಡು. ಇಲ್ಲೇ ವಾಟರ್ ಸೈಡು ಇದು ಯಾವಾಗಲೂ ಫ್ರೀ ಹಸಿದು. ಇದು ನೋಡು ತೊಗರಿ ಗಿಡ. ಈಗಂತೂ ಇಷ್ಟು ದೊಡ್ಡ ಆತ ಅಡ್ಡಂಕಲೆಲ್ಲ ಹೊಡೆದು ನೋಡು ಇದು ತೊಗರಿ ಗಿಡ ಆತ. ಇದು ನಮ್ಮಲ್ಲಿ ಹಪ್ಪದಲ್ಲ. ಅದರಿಂದ ಆಗ್ತಾನೆ ನೋಡಿ ತಂದು ಹಾಕಿದ್ವಿ ಫಸ್ಟ್ ಟೈಮು. ಎಷ್ಟು ಕಾಯಿ ಬಿಡ್ತಾ ಎಲ್ಲ ಎಷ್ಟು ಕಾಳು ಆಗ್ತಾ ತೊಗರಿ ಕಾಳು ನೋಡು.
ತೊಗರಿ ಬೇಳೆ ಮಾಡಲು ಬತ್ತಾ ನೋಡವು ಗೊತ್ತಿಲ್ಲ. ಗಿಡ ಎಲ್ಲ ಚಲೋ ಆಜಕ್ಕ ಹಾಗೆ ಆಗ್ತಾನ ಆಗ್ತಾನ. ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದ್ದು ಇದರ ಒಂದು 2 3 5 ಹಿಳ್ಳಿದ್ರೆ ತಂದು ನೆಡು. ಹಾಂ ನೋಡ್ತೀನಿ. ಹ್ಞೂ ಮತ್ತೆ ಕೀಳಲ್ಲ ಅದ್ರ ಗಡ್ಡೆ ಹಂಗೆ ಅಂದರೆ ಸೊಕ್ಕಾಗಿ ಇಟ್ಟಿದ್ದು ಗಡ್ಡೆ ಆಗಿದ್ದಕ್ಕೆ ಗಿಡ ಕೂಡ ಕಿತ್ತು ಬಂದ್ಬಿಡ್ತಾನೆ ಅಳಿ ಸುಮ್ಮನೆ ಅದೇ. ಅಲ್ಲೇನೋ ಒಂದು ಇದಿತ್ತಪ್ಪ, 1 2 ಹಿಳ್ಳು ಅದೆಲ್ಲ ಇಲ್ಲಿ ನೆಟ್ಟಿದ್ದು, ಇದಲ್ಲೆಲ್ಲ 1 2 ನೆಟ್ಟಿದ್ದು. ಹಾಂ ನೆಡು. ಇಲ್ಲಿ ನೆಡ್ತಿಲ್ಲ, ಅಲ್ಲಿ ಅಲ್ಲೊಂದು 2 ನೆಟ್ಟರೆ ಸುಮಾರು ತುಂಬಿತು. 1 2 ಬದಿ ಗ್ಯಾಪ್ ಇದ್ದು, ಬಾಕಿ ಎಲ್ಲ ಬದಿಗೂ ಇದ್ದು. ಆ ಗ್ಯಾಪ್ ಇದ್ದಲ್ಲೆಲ್ಲ ಕರೆಕ್ಟ್ ಮಾಡಿ ಹಾಕಿ ಇದೆಲ್ಲ ಕೊಟ್ಟು ಮಾಡ್ತಾ ಇಷ್ಟ. ಹಾಂ ನೋಡು ಬೆಂಡೆ ಗಿಡನೂ ಮಧ್ಯೆ ಆಜು. ಈ ಗಿಡ ಗೊತ್ತಿದ್ದ ನಿಂಗೆ? ಯಾವುದು? ಅದು ಮಿಷಗಂಟಿಗೆ. ಹಾಂ, ಮೀಸೆ ಗಂಟಿಗೆ ಆಗ್ತದೆ. ಇದು ಹಂಗೆ ಒಂದ್ಸರಿ ಬೀಜ ಇದ್ರೆ ಅದು ಊಟಿಗೆ ಹೋಗ್ತಾ ಇರ್ತದೆ. ಇದನ್ನು ಸ್ವಲ್ಪ ಹೆಸರು ಬಿಟ್ಟ ಹೂವು ಆದ್ಮೇಲೆ ಇದು ಮಳೆಗಾಲದಲ್ಲಿ ಅಪ್ಪ ಹೂವೇ. ಇದು ಮಳೆಗಾಲದಲ್ಲಿ ಅಪ್ಪ ಹೂವೇ. ಮೀಸೆ ಗಂಟಿಗೆ ಆಗ್ತಾ ಇದೆ ಅದಾ. ಅದು ಪುಕ್ಕಟನೆ. ಅದು ಒಂದ್ಸರಿ ಬೀಜ ಹಾಕಿದ್ರೆ ಉದುರ್ಕೊಂಡು ಹುಟ್ಗೆದಿರ್ತದೆ ತನ್ನಿಂದ ತನದೇ. ಅದರಲ್ಲೂ ಕಲರ್ ಕೆಂಪು ಹಳದಿ ಮತ್ತೆ 2 ನಮೂನೆ ಇರ್ತದೆ ಅಲ್ಲಿ ಬೆಳೆದು. ಅಯ್ಯೋ ಮತ್ತೆ ಸುಮಾರು ಮಾಲ್ವರಿ ಕೊಟ್ಟಿಗಿದಲ್ರಿ. ಕೊಟ್ಟಿಲ್ಲ ನೋಡು. ಅದ್ರೊಳಗೂ ತುಪ್ಪ ಮಾಡಿಟ್ಟಿದ್ದ. ಇಲ್ಲ, ತುಪ್ಪ ಮಾಡಿದ್ದಿಲ್ಲ. ಅಯ್ಯೋ ಮಾಲೆಲ್ಲ ಕೊಟ್ಟಿಟ್ಟಿಗಿದ್ದು ತಡೆ ಪಾಪ. ಅದು ತೆಗೆದುಬಿಟ್ಟು. ಹಾಂ ಇರಲಿ, ತೊಂದರೆ ಆಗ್ತದೆ. ಓಕೆ ಸರಿ. ಬಿಸಿಲು ಇದ್ದಾಗ ಆಹಾರ ಸಿಕ್ಕೇತ ಇದ್ದು. ಅಯ್ಯೋ ಹೊಡಿವ ಇದಾಗು ಗೊತ್ತೇ ಇಲ್ಲ. ನೀನು ಬಪ್ಪದೆ. ಹಂಗಾರೆ ಬಿಡಿ ನೋಡೋಣ. ನೀನು ಬಂದಾಗ ನೋಡೋಣ, ಕ್ಲೀನ್ ಮಾಡಿಕೊಡ್ತೀನಿ. ಅದನ್ನ ಸ್ವಲ್ಪ ಎತ್ತಲ್ ಬಂದಿತ್ತಲ್ಲಿ. ಇರೋದ್ರಿಂದ ಸ್ವಲ್ಪ ಎತ್ತಲ್ ಬಂದಿತ್ತಲ್ಲಿ. ಕೆಳಗೋದಲ್ಲ, ಕೆಳಗಿಂದ ಇಷ್ಟೇ ಇದೆ. ಇನ್ನು ಎತ್ತರ ಗೊತ್ತಿಲ್ಲ. ಹಂಗೆ ಎತ್ತಿ ಗೊತ್ತಿಲ್ಲ. ಹಂಗೆ ಎತ್ತರಿ ನಿಚೂರ. ಹಂಗೆ ಎತ್ತಡೆ ಗೊತ್ತಿಲ್ಲ ಬಿಡಿ. ಮುಂದೆ ಹಿಡ್ಕೊಂಡು. ಹಾಂ ಬಿಡಿ ಇರಲಿ. ಹಂಗೆ ಭಂಡಾರ ಮಡಕೆ ಬಂದಿಲ್ಲ. ಅದು ಭಂಡಾರ ಮಡಕೆ ಬಂದಿಲ್ಲ. ಭಂಡಾರ ಮಡಕೆ ಬಂದ್ರೆ ಅವು ತಿಂತಾವೆ. ಅದನ್ನ ಹೊಡೆಯಲ್ಲೇನೆ ಅಯ್ಯೋ ಮಾಡಿಟ್ಟಿದ್ದೀವಿ. ಅದು ತೋಟದಿಂದ ತಪ್ಪಲು ಮಾಡ್ತದೆ. ಹಾಳೆಯ ಭಂಡಾರ ಮಡಕೆ ಬಂದ್ರೆ ಎಂತ ಆಗ್ತದೆ? ಭಂಡಾರ ಮಡಕೆ ಬಂದು ಹುಳ ಎಲ್ಲ ತಿಂದು ಬಿಡ್ತಾ. ಅವು ಹುಳ ಪೆಟ್ಟಿಗೆ ನಡೀತಾ. ಹಂಗಾಗಿ ಅದನ್ನು ಈಗ ಪೆಟ್ಟಿಗೆ ಕ್ಲೀನ್ ಮಾಡೋಕ್ಕಾಯ್ತು. ಯಾವಾಗ ನೋಡೋಣ. ಇನ್ನು ನಾಳೆ ನಾಡ್ದು ಮಾಡೋಣ. ಹಾಂ ಸರಿ. ಬರ್ತಾ ಶೀದಲ್ಲಿ ನೆಡಿ ಮತ್ತೆ 2 ಬಿಟ್ಟಿ ಅಂದ್ರೆ ಕುಂಡೆ ಮೇಲೆ ಬಾಯ ರೀತಿ ಹೊಡ್ಕೊಟ್ಟು ನೋಡಿ ಹೆಂಗೆ ಓಡ್ತಾ ಕುಂಡೆ ಒಟ್ಟ. ಅದು ಅಲ್ಲಿದ್ದಷ್ಟು ದಾರಕ್ಕ ತಂದು ಮುಚ್ಚಲ್ಲಾಕ ತೊಳ್ಬಿಟ್ಟಿಟ್ಟಿದ್ದಿ. ಅದು ನೋಡ್ರೆ ಮಧ್ಯ ಬೆಂಡೆ ಬೀಜ ಎಲ್ಲ ಈಗ ಹುಟ್ಟಲ್ಲ ಅನ್ಕೋಜು ಒಂದು ಅಲ್ಲ. ಎಲ್ಲಿ ಹುಟ್ಟುತ್ತೋಳು ಗೊತ್ತಾಗ್ತಾ ಇಲ್ಲ. ಹೆಂಗೀಗ ರಾತ್ರಿ ಅಂತೂ ಇರ್ತೇವೆ, ಬೆಳಗ್ಗೆ 2 ಎಲ್ಲ ಹಾಕ್ಕೊಂಡು ಎದ್ಕೊಂಡಿದ್ದ. ಹಂಗೆ ಕಡೆಗೆ ನೋಡ್ತೀವಿ. ನೀವು ಬನ್ನಿ, ಸರಿ ಮಾಡ್ತೀವಿ ಬನ್ನಿ. ನೀ ಎಂತಕ್ಕೆ ಬಂದಿ ಅಲ್ಲಿ? ಫ್ರೆಂಡ್ಸ್, ಇದು ನೋಡಿ ಗಾಂಧಾರಿ ಮೆಣಸಿನ ಗಿಡ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ. ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಚೆನ್ನಾಗಿ ಕಾಣಿಸುತ್ತಲ್ವ? ಇದು ಹಸಿರಂದು. ಇನ್ನು ನೀಲಿ ಗಾಂಧಾರಿ ಮೆಣಸಿನ ಗಿಡನೂ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ಇದು ನೋಡಿ ನೀಲಿ ಗಾಂಧಾರಿ ಮೆಣಸು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇದು
ಎಲ್ಲ ಗಾಂಧಾರಿ ಮೆಣಸಿನ ರೀತಿಯೇ ಖಾರ ಇರುತ್ತೆ. ನೋಡೋಕೆ ಮಾತ್ರ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗಿಡದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.